ಮದುವೆಯ ಹೆಸರಿನಲ್ಲಿ ವಿವಾಹಿತ ಪುರುಷರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಮಹಿಳೆಯ ವಿರುದ್ಧ ಆಕೆಯ ಮಾಜಿ ಪತಿ ದೂರನ್ನ ದಾಖಲು ಮಾಡಿದ್ದಾರೆ. ಈಕೆ ವಿವಾಹಿತ ಪುರುಷರನ್ನ ಟಾರ್ಗೆಟ್ ಮಾಡಿ ಬಣ್ಣದ ಮಾತನ್ನಾಡಿ ಆನಂತರ ಅವರನ್ನ ದೋಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತೆ. ಸೋಷಿಯಲ್ ಮೀಡಿಯಾ ಮೂಲಕ ಪುರುಷರಿಗೆ ಗಾಳವನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ಲು. ತಿಂಗಳಿಗೊಂದು ಮದುವೆಯಾಗಿ ಹಣ ದೋಚಿ ಬಿಂದಾಸ್ ಜೀವನ ನಡೆಸ್ತಾ ಇದ್ದಾಳೆ. ಹನಿ ಟ್ರ್ಯಾಪ್ ಮೂಲಕ ಹಲವರಿಗೆ ವಂಚಿಸಿದ್ದಾಳೆ ಅಂತ ಹೇಳಿ ಫರ್ಹಾನ್ ಖಾನಂ ಎಂಬಾಕೆಯ ವಿರುದ್ಧ ಆಕೆಯ ಮಾಜಿ ಪತಿ ಇದ್ರೇಸ್ ಆರೋಪವನ್ನ ಮಾಡಿದ್ದಾರೆ. ಫರ್ಹಾನ್ ವಿರುದ್ಧ ತುಮಕೂರಿನ ತಿಲಕ್ ನಗರ ಠಾಣೆಯಲ್ಲಿ ಆಕೆಯ ಮಾಜಿ ಪತಿ ಇದ್ರೇಸ್ ಕೊಟ್ಟಂತಹ ಕಂಪ್ಲೇಂಟ್ನ ಆಧರಿಸಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸರ್, ಇವಳು ತಾಯಿ ಮಗಳು ಫರ್ಹಾನ್ ಖಾನಂ ಮತ್ತು ತಾಸೀನಾ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಮದುವೆ ಮಾಡ್ಕೊಳ್ತಾರೆ. ಮದುವೆ ಎಷ್ಟು ದಿನಕ್ಕೆ ಮಾಡ್ಕೊಳ್ತಾರೆ? 48 ದಿವಸಕ್ಕೆ ಮದುವೆ ಮಾಡ್ಕೊಳ್ತಾರೆ, 27 ದಿವಸಕ್ಕೆ ಮದುವೆ ಮಾಡ್ಕೊಳ್ತಾರೆ. ಆಮೇಲೆ ಕೆಲವ್ರನ್ನ ಸ್ವಲ್ಪ ದುಡ್ಡಿಸ್ಕೊಂಡು ಹನಿ ಟ್ರಾಪ್ ಮಾಡೋದು, ಈ ಥರ ರೀತಿ ಎಲ್ಲ ಮಾಡ್ತಾರೆ. ನನಗೆ ಕೇವಲ 27 ದಿವಸಕ್ಕೆ ಮದುವೆ ಮಾಡಿಕೊಂಡು ನನಗಿಂತ ಮುಂಚೆ ಇನ್ನೊಂದು ಮದುವೆ ಆಗಿತ್ತು ಜಾಕಿರ್ ನನಗೆ. ಅವನದು ಆಲ್ರೆಡಿ ಮದುವೆಯಾಗಿ, ಅವಳ ಹೆಸರು ರಜಿಯಾ ಸುಲ್ತಾನ ಅಂತ ಹೇಳ್ಬಿಟ್ಟು, ಅವಳಿಗೆ ಮದುವೆ ಆಗಿ ಆಲ್ರೆಡಿ 2 ಮಕ್ಕಳವೆ ಸರ್ ಅವನಿಗೆ. ಇವನು ಏನು ಮಾಡಿದ್ದಾನೆ, ಇವರೆಲ್ಲ ಸೇರಿಕೊಂಡು ಮದುವೆ ನಾಟಕ ಮಾಡಿಬಿಟ್ಟು ನನ್ನಿಂದ ಎಲ್ಲ ಮದುವೆ ಖರ್ಚು, ಒಡವೆ ಗಿಡೆ ಎಲ್ಲ ತಗೊಂಡು ನನಗೆ ಮೋಸ ಮಾಡಿದ್ದಾರೆ ಸರ್. ಮೋಸ ಮಾಡಿದಲ್ಲದೆ ಇವಳು ನಾನು ಬಂದಾಗ ಎಲ್ಲ ಆ ಹುಡುಗನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಲು, ಮೊದಲು ಗಂಡಿನ ಜೊತೆ. ನಾನು ಬಂದಾಗೆಲ್ಲ ಮೊಬೈಲಿಂದ ಹಿಂದ್ಗಡೆಯಿಂದ ಬ್ಯಾಟ್ರಿ ಶಿಮ್ ಹೆಂಗಿರುತ್ತೆ ಎತ್ಬಿಡ್ತಾ ಇದ್ಲು. ಒಂದು ದಿವಸ ಯಾಕೋ ಇದೇ ರೀತಿ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಒಂದು ದಿವಸ ಫೋನ್ ಕಿತ್ಕೊಂಡು ಹೋದರೆ ಅವಳಿಗೆ ಜಮ್ ಅಂತ ಹಾಕಿದ್ಲು, ZIM ಜಮ್ ಅಂತ. ಆಮೇಲೆ ಆ ಕಾಲ್ ಮಾಡಿ ನಾನು ಕರೆದಾಗ ಅವನು ಬಂದ ಹುಡುಗ. ಆಮೇಲೆ ಅವ್ನು ಯಾರು ಹುಡುಗ ಅಂತ ನಾನು ಮಾಹಿತಿ ತೊಗೊಂಡು ಅವ್ರ ತಂದೆ ತಾಯಿಗೆ ಹೇಳಿದಾಗ ಅವ್ರ ತಂದೆ ತಾಯಿಗಳು ಅವ್ನಿಗೆ ಆಲ್ರೆಡಿ ಸೋದರ ಮಾವನ ಮಗಳು ರಜಿಯಾ ಸುಲ್ತಾನ ಅಂತಿದ್ದಾಳೆ, ಆಲ್ರೆಡಿ ಅವ್ನಿಗೆ ಮಕ್ಕಳವೇ, ನಿಮ್ಮ ಹೆಂಡ್ತಿನ ಚಪ್ಪಲಿ ತೊಗೊಂಡು ಹೊಡೆದು ಸರಿ ಇಟ್ಕೊಡಿ ಅಂತ ನನಗೆ ಈ ರೀತಿ ಹೇಳ್ತಾನೆ. ಆಮೇಲೆ ನಾನೇನು ಮಾಡ್ತೀನಿ, ನಾನು ಹೋಗಿ ಹೇಳಿದ್ರೆ ಏನು ಮಾಡಿದ್ರೆ ಗೊತ್ತಾಗ್ಬಿಡ್ತಲ್ಲ, ಇನ್ನು ಈ 2ನೇ ಮದುವೆನೂ ಕೂಡ ಮರೆಮಾಚಿರ್ತಾನೆ ಅವನು. ಮದುವೆ ಮಾಚಿಬಿಟ್ಟು ನನಗೆ ಮದುವೆ ಮಾಡಿರ್ತಾರೆ ಕೇವಲ ಆಸ್ತಿಗೋಸ್ಕರ, ನನಗೆ ಹಣ ದೋಚಕ್ಕೋಸ್ಕರ, ವಂಚನೆ ಮಾಡೋಕ್ಕೋಸ್ಕರ ಇವರೆಲ್ಲ ಸೇರ್ಕೊಂಡು. ನನಗೆ ಬ್ರೋಕರ್ ಮುಖಾಂತರ ಸರ್, ಬ್ರೋಕರ್ ಹೆಸರು ಹೂರ್ಬಾನು ಅಂತ ಹೇಳ್ಬಿಟ್ಟು, ಅವಳ ಮುಖಾಂತರ ನನಗೆ ಪರಿಚಯ ಆಗಿಬಿಟ್ಟು ಮದುವೆ ಮಾಡ್ಕೊಂಡಿರ್ತೀವಿ. ಪರಿಚಯ ಆಗಿರುತ್ತೆ. ಸ್ಟ್ರೇಂಜರ್ ಪರ್ಸನ್, ಅವಳು ಯಾರು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಬ್ರೋಕರ್ ಮುಖಾಂತರ ನನ್ನ ಬ್ರೋಕರು ನನಗೆ, ಆಕೆ ಬ್ರೋಕರ್ ರಾಜು ಗಂಧಿದ್ದವಳು. ಅವಳು ರಾಜು, ಇದು ಸದಾಶಿವನಗರ 9ನೇ ಕ್ರಾಸ್. ಅವಳ ಹೆಸರು ಫರ್ಹಾನ್ ಖಾನಂ. ಅವಳ ಹೆಸರು ತಾಯಿ ಹೆಸರು ತಾಸೀನಾ. ಅದೇ ಸದಾಶಿವನಗರ 9ನೇ ಕ್ರಾಸ್ ಅವರು. ಬ್ರೋಕರ್ ಮುಖಾಂತರನೇ ಪರಿಚಯ ಆಗಿದ್ದು. ಎಷ್ಟು ದಿನ ಪರಿಚಯ ನಿಮ್ಗೆ ಆಗಿದ್ದು? ಅಂದ್ರೆ ಬ್ರೋಕರ್ ತೋರಿದ್ಮೇಲೆ ಒಂದು ತಿಂಗಳಲ್ಲಿ ಮ್ಯಾರೇಡ್ ಆಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.